ಸುಮಾರು ಜನ ಏನು ಮಾಡ್ತಾರೆ ಅಂದರೆ ಕಾರ್ನ ಬಂದು ಪಾರ್ಕಿಂಗ್ ಮಾಡಿದ ತಕ್ಷಣ ಹ್ಯಾಂಡ್ ಬ್ರೇಕ್ನ ಅಷ್ಟ ಬಂದಂಗೆ ಎಳಿತಾರೆ. ಅವತ್ತು ಗೇರ್ನಲ್ಲಿ ಎಂಗೇಜ್ ಮಾಡಿಬಿಟ್ಟು ಹ್ಯಾಂಡ್ ಬ್ರೇಕ್ನಲ್ಲಿ ಯಾವತ್ತು ಎಂಗೇಜ್ ಮಾಡೋಕ್ಕೆ ಹೋಗ್ಬಿಟ್ಟದು ತುಂಬ ತಪ್ಪು. ವೆಹಿಕಲ್ ನಿಲ್ಲಿಸಿದ ತಕ್ಷಣ ಹ್ಯಾಂಡ್ ಬ್ರೇಕ್ನ ಯಾವ ಥರ ಎಳಿತಾರೆ ಅಂತಂದರೆ ಈ ಥರ ಎಳಿತಾರೆ. ಇದು ತುಂಬ ತಪ್ಪು ಮೆಥಡ್ ಸರ್. ಸರ್ ನಾವಿವತ್ತು ಕಾರ್ನ ಪಾರ್ಕಿಂಗ್ ಮಾಡೋದು ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡೋಣ. ಸುಮಾರು ಜನ ಏನು ಮಾಡ್ತಾರೆ ಅಂದರೆ ಕಾರ್ನ ಬಂದು ಪಾರ್ಕಿಂಗ್ ಮಾಡಿದ ತಕ್ಷಣ ಹ್ಯಾಂಡ್ ಬ್ರೇಕ್ನ ಅಷ್ಟ ಬಂದಂಗೆ ಎಳಿತಾರೆ. ಅದಾದ ನಂತರ ಗೇರ್ ಎಂಗೇಜ್ಮೆಂಟ್ನು ಕೂಡ ತುಂಬ ತಪ್ಪಾಗಿ ಆಗ್ತಾರೆ. ಕೆಲವರು ಏನು ಮಾಡ್ತಾರೆ ಅಂದರೆ ಗೇರಲ್ಲಿ ನಿಲ್ಲಿಸ್ಬಿಟ್ಟು ಅದಾದ ನಂತರ ಹ್ಯಾಂಡ್ ಬ್ರೇಕ್ನ ಎಳಿತಾರೆ. ಅಂದರೆ ಏನಾಗುತ್ತೆ ಅಂದರೆ ಗೇರ್ನ ಅಲ್ಲಿ ಎಂಗೇಜ್ ಮಾಡಿಬಿಟ್ಟು ಹ್ಯಾಂಡ್ ಬ್ರೇಕ್ನ ಎಳೆದ್ರೆ ಹ್ಯಾಂಡ್ ಬ್ರೇಕಿಗೆ ಅಷ್ಟು ಕೆಲಸ ಇರೋದಿಲ್ಲ. ಫುಲ್ಲು ವೆಹಿಕಲ್ನ ಒಂದು ಎಂಗೇಜ್ಮೆಂಟ್ ಬಂದು ಗೇರ್ಗೆ ಶಿಫ್ಟ್ ಆಗಿರ್ತದೆ. ಸೊ ನೆಕ್ಸ್ಟ್ ಟೈಮ್ ನೀವು ಗಾಡಿ ತೆಗಿಬೇಕಾದ್ರೆ ಏನಾಗುತ್ತೆ ಅಂದರೆ ಗೇರ್ ಟೀತಿಂದ ಅದನ್ನ ನಾವು ಡಿಸೆಂಗೇಜ್ ಮಾಡಬೇಕು ಅಂದಾಗ ಗಾಡಿಗೆ ಒಂದು ಪ್ರೆಷರ್ ಬೀಳ್ತದೆ. ಆ ಥರ ಯಾವತ್ತೂ ಪಾರ್ಕ್ ಮಾಡಬಾರ್ದು. ಇದು ಯಾವ ಥರ ಅಂತ ನಾನು ಹೇಳ್ಕೊಡ್ತೀನಿ. ವೆಹಿಕಲ್ನ ನೀವು ತಂದು ನಿಲ್ಲಿಸಿದಾಗ ಹ್ಯಾಂಡ್ ಬ್ರೇಕ್ನ ಹಾಕೋದನ್ನ ತುಂಬ ಜನ ನೋಡಿರ್ತಾರಲ್ವ ನೀವು. ಯಾವ ಥರ ಹಾಕ್ತಾರೆ, ಬಂದು ಗಾಡಿ ನಿಲ್ಲಿಸಿದ ತಕ್ಷಣ ಒಂದೇ ಸಮಯ ಹ್ಯಾಂಡ್ ಬ್ರೇಕ್ನ ಎಳಿತಾರೆ. ಆ ಥರ ಯಾವತ್ತೂ ಎಳಿಬಾರ್ದು. ನೀವು ಎಲ್ಲೆಲ್ಲಿ ವೆಹಿಕಲ್ನ ನಿಲ್ಲಿಸ್ತಾ ಇದ್ದೀರಾ ಅದಕ್ಕೆ ತಕ್ಕನಾಗಿರುವಂಥ ಹ್ಯಾಂಡ್ ಬ್ರೇಕ್ಗಳನ್ನೇ ಅಪ್ಲೈ ಮಾಡಬೇಕು. ಯಾವ ಥರ ಅಂತ ನಾನು ತೋರಿಸ್ತೀನಿ ನೋಡಿ ಒಂದ್ಸಲ. ಸರ್ ತುಂಬ ಜನ ವೆಹಿಕಲ್ನ ನಿಲ್ಲಿಸಿದ ತಕ್ಷಣ ಹ್ಯಾಂಡ್ ಬ್ರೇಕ್ನ ಯಾವ ಥರ ಎಳಿತಾರೆ ಅಂತಂದರೆ ಈ ಥರ ಎಳಿತಾರೆ. ಇದು ತುಂಬ ತಪ್ಪು ಮೆಥಡ್ ಸರ್. ಈ ಥರ ಯಾವತ್ತೂ ಎಳಿಬಾರ್ದು. ಕಾರ್ನಲ್ಲಿ ಹ್ಯಾಂಡ್ ಬ್ರೇಕ್ನಲ್ಲಿ ನೋಡಿ 7ರಿಂದ 8 ಸ್ಟೆಪ್ ಇರ್ತದೆ. 1 2 3 4 5 6 7 8 ಇಲ್ಲಿವರೆಗೂ ಫುಲ್ ಎಂಗೇಜ್ ಆಯ್ತು ಸರ್ ಇವಾಗ. ಓಕೆನಾ, ಇದು ಡಿಸೆಂಗೇಜ್ ಮಾಡೋದು. ಇವಾಗ ಬಂದಿದ ತಕ್ಷಣ ನೀವು ವೆಹಿಕಲ್ನ ನಿಲ್ಲಿಸಬೇಕಾದ್ರೆ ಯಾವ ರೀತಿ ಎಳಿಬೇಕು ಅಂತಂದರೆ ನೀವು ಫುಲ್ ವೆಹಿಕಲ್ನ ಅಂದರೆ ಒಂದು ಡೌನ್ ಅಲಾರ ನಿಂತಿರಲಿ ಇಲ್ಲ ಅಪ್ ಅಲಾರ ನಿಂತಿರಲಿ ಅದನ್ನ ಹ್ಯಾಂಡ್ ಬ್ರೇಕ್ನ ಅಪ್ಲೈ ಮಾಡ್ತಾ ಇದೀವಿ ಅಂದರೆ ಸ್ಟೆಪ್ ಬೈ ಸ್ಟೆಪ್ಪೇ ಎಳಿಬೇಕು ಸರ್ ಯಾವಾಗಲೂ. ಓಕೆನಾ, ಇದು ಫುಲ್ ಎಂಗೇಜ್ ಆಯ್ತು. ಇವಾಗ 8 ಸ್ಟೆಪ್ಪಲ್ಲೂ ನೀವಾಗ ವೆಹಿಕಲ್ನ ಎಂಗೇಜ್ ಮಾಡಿ ನಿಲ್ಲಿಸಿದ್ದೀರಾ. ಇವಾಗ ಯಾವುದೇ ರೀತಿಯ ಪ್ರಾಬ್ಲಮ್ ಇರೋದಿಲ್ಲ. ಕೆಲವರು ತುಂಬ ದಿನ ವೆಹಿಕಲ್ನ ನಿಲ್ಲಿಸ್ತಾರೆ. ಈಗ ಅವ್ರದ್ದೇ ಆದಂಥ ಒಂದು ಕಾರ್ ಗ್ಯಾರೇಜ್ ಇರ್ಬೋದು, ಇಲ್ಲ ಅವ್ರದ್ದೇ ಆದಂಥ ಪಾರ್ಕಿಂಗ್ ಇರ್ಬೋದು. ನಾವೊಂದು ಇನ್ನೊಂದು 2 ವೀಕ್ಸ್ 3 ವೀಕ್ಸ್ ವೆಹಿಕಲ್ನ ತೆಗಿಲ್ಲ ಅಂದಾಗಲೂ ನೀವು 8 ಸ್ಟೆಪ್ ಹಾಕಿ ಪಾರ್ಕಿಂಗ್ ಮಾಡಬೇಕು ಅಂತೇನಿಲ್ಲ. ಇದರಲ್ಲಿ ನಿಮಗೆ ಅವಶ್ಯಕತೆ ಇರೋಷ್ಟು ಮಾತ್ರ ನೀವು ಎಳೆದ್ಬಿಟ್ಟು ವೆಹಿಕಲ್ನ ನಿಲ್ಲಿಸ್ಬೇಕು. ಕೆಲವರು ಏನಂತಾರೆ ಅಂದರೆ ಏನೋ ಕೇಬಲ್ ಎಕ್ಸ್ಪೆಂಡ್ ಆಗಿಬಿಡ್ತದಂತೆ, ಕಲ್ಕೊಟ್ಟು ನಿಲ್ಲಿಸ್ಬೇಕಂತೆ, ಹಾಗಂತ ಅನ್ಕೊತಾರೆ. ಸೊ ಅವಾಗ ನಿಮಗೆ 8 ಸ್ಟೆಪ್ ಇರುವಂಥ ಅಷ್ಟು ಹ್ಯಾಂಡ್ ಬ್ರೇಕ್ನ ಅಪ್ಲೈ ಮಾಡಬೇಕು ಅಂತೇನಿಲ್ಲ. ಅದನ್ನು ಯಾವಾಗ ಅಪ್ಲೈ ಮಾಡಬೇಕು ಅಂದರೆ ರೋಡ್ನಲ್ಲಿ ಮಾತ್ರ ನಿಮ್ಮ ವೆಹಿಕಲ್ ಮುಂದಕ್ಕೆ ಮೂವ್ ಆಗ್ಬೋದು ಇಲ್ಲ ಹಿಂದಕ್ಕೆ ಮೂವ್ ಆಗ್ಬೋದು ಅಂತಿರುವಾಗ ಮಾತ್ರ ನೀವು 8 ಸ್ಟೆಪ್ನ ಹಾಕಿ ನಿಲ್ಲಿಸಬೇಕು. ನಿಮ್ಮ ಮನೆ ಹತ್ರನೇ, ನಿಮ್ಮ ಕಾಂಪೌಂಡ್ ಒಳಗಡೆನೆ, ನಿಮ್ಮ ಗ್ಯಾರೇಜ್ನಲ್ಲಿ ಗಾಡಿ ನಿಲ್ಲಿಸ್ತಾ ಇದೀವಿ ಅಂತಂದಾಗ ನಿಮಗೆ 8 ಸ್ಟೆಪ್ ಹಾಕೋ ಅವಶ್ಯಕತೆ ಇರಲ್ಲ. ಅದರೊಂದು ಲೆವೆಲ್ನ ಅನುಸರಿಸಿ ನಿಮಗೆ ಯಾವ ಸ್ಟೆಪ್ ಬೇಕೋ ಆ ಸ್ಟೆಪ್ಪಲ್ಲಿ ಹಾಕ್ಬಿಟ್ಟು ನೀವು ಪಾರ್ಕಿಂಗ್ನ ಹ್ಯಾಂಡ್ ಬ್ರೇಕ್ನ ಅಪ್ಲೈ ಮಾಡ್ಬೋದು. ಓಕೆ, ಇದು ಇದರ ಒಂದು ಕರೆಕ್ಟ್ ಪ್ರೊಸೀಜಿಂಗು. ಇದಾದ ನಂತರ ಗೇರಲ್ಲಿ ಯಾವ ಥರ ಅಂತ ನಾನು ತೋರಿಸ್ತೀನಿ. ತುಂಬ ಜನ ವೆಹಿಕಲ್ನ ತಂದು ನಿಲ್ಲಿಸಿದಾಗ ಮಾಡುವಂಥ ತಪ್ಪು ಇನ್ನೊಂದು ಏನಂತಂದರೆ ಫಸ್ಟು ಗೇರ್ನಲ್ಲಿ ಎಂಗೇಜ್ ಮಾಡಿಬಿಟ್ಟು ವೆಹಿಕಲ್ನ ಅದಾದ ನಂತರ ಹ್ಯಾಂಡ್ ಬ್ರೇಕಲ್ಲಿ ಎಂಗೇಜ್ ಮಾಡ್ತಾರೆ. ಇದು ಅವ್ರದ್ದೇ ಸ್ಟೈಲ್ ಅದಂತ ನಾನು ತೋರಿಸಿದ್ದು ನಾನು. ಈ ರೀತಿ ಮಾಡಿದಾಗ ನೋಡಿ ಹ್ಯಾಂಡ್ ಬ್ರೇಕ್ ಫುಲ್ ಫ್ರೀ. ಹ್ಯಾಂಡ್ ಬ್ರೇಕಿಗೆ ಏನು ಕೆಲಸ ಇರೋದಿಲ್ಲ. ಆ್ಯಕ್ಚುಲಿ ಪಾರ್ಕಿಂಗ್ ಬ್ರೇಕ್ ಏನಿದೆ, ಗ್ರಾಜುಯೇಟ್ ಬ್ರೇಕ್ ಅಂತಾರೆ, ಹ್ಯಾಂಡ್ ಬ್ರೇಕ್ ಅಂತಾರೆ. ಇದನ್ನು ಯಾವಾಗಲೂ ಪಾರ್ಕ್ ಮಾಡಿದ್ರೆ ನಿಲ್ಲಿಸಬೇಕು, ಹಾಕಬೇಕು, ಅಪ್ಲೈ ಮಾಡಬೇಕು. ಯಾವತ್ತು ಗೇರಲ್ಲಿ ಎಂಗೇಜ್ ಮಾಡಿ ಯಾವತ್ತು ವೆಹಿಕಲ್ನ ನಿಲ್ಲಿಸಬಾರ್ದು. ಈಗ ನೋಡಿ ಹ್ಯಾಂಡ್ ಬ್ರೇಕ್ನ ನಾನು ಡಿಸೆಂಗೇಜ್ ಮಾಡಿದ್ದೀನಿ, ಆದರೆ ವೆಹಿಕಲ್ ಆಚೆ ಈಚೆ ಅಲ್ಲಾಡ್ತಾರೆ. ಯಾಕೆಂದರೆ ಕಂಪ್ಲೀಟ್ ವೆಹಿಕಲ್ನ ಒಂದು ಭಾರ ಬಂದು ಗೇರ್ ಮೇಲೆ ನಿಂತಿದೆ. ಅದು ತುಂಬ ತಪ್ಪು. ಯಾಕೆಂದರೆ ಅದು ಟೀತ್ಗೆ ಸಖತ್ ಎಫೆಕ್ಟ್ ಆಗ್ತಾ ಇರ್ತದೆ. ಇವಾಗ ಯಾವ ರೀತಿ ಇರ್ತದೆ ವೆಹಿಕಲ್ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಜಸ್ಟ್ ನ್ಯೂಟ್ರಲ್ ಮಾಡ್ಬೇಕು ನೋಡಿ, ಗಾಡಿ ಹಿಂದೆ ಮುಂದೆ ಹೋಗ್ತಾ ಇದೆ, ಗೊತ್ತಾಯ್ತಾ? ಸೊ ನೀವಿದೆ ಹ್ಯಾಂಡ್ ಬ್ರೇಕ್ ಹಾಕಿದಾಗ ಏನಾಗುತ್ತೆ ಅಂದರೆ ಇವಾಗ ನೋಡಿ ಗೇರ್ ಬಂದು ಫುಲ್ ಫ್ರೀ, ಅರ್ಥ ಆಯ್ತಾ? ಇವಾಗ ನಿಮಗೆ ಗೇರ್ ಮೇಲೆ ಯಾವುದೇ ರೀತಿಯ ಒಂದು ಭಾರ ಬಿದ್ದಿರೋದಿಲ್ಲ. ಹ್ಯಾಂಡ್ ಬ್ರೇಕ್ನಲ್ಲಿ ಅಪ್ಲೈ ಮಾಡಿಬಿಟ್ಟು ಅದಾದ ನಂತರ ನೀವು ಗೇರ್ನಲ್ಲಿ ಅಪ್ಲೈ ಮಾಡಿದ್ರೆ ಹೆಚ್ಚು ಕಮ್ಮಿ ಏನಾದ್ರು ಹ್ಯಾಂಡ್ ಬ್ರೇಕ್ ಡಿಸೆಂಗೇಜ್ ಆದರೆ ಗೇರ್ ಮೇಲೆ ಬಂದು ಎಂಗೇಜ್ ಆಗುತ್ತೆ. ಓಕೆನಾ? ಯಾವಾಗಲೂ ಫಸ್ಟು ಹ್ಯಾಂಡ್ ಬ್ರೇಕ್ನ ಅಪ್ಲೈ ಮಾಡಿ ಅದಾದ ನಂತರ ಗೇರಲ್ಲಿ ಎಂಗೇಜ್ ಮಾಡಿ. ಇದು ಕರೆಕ್ಟ್ ಪ್ರೊಸೀಜರ್. ಯಾವತ್ತು ಗೇರ್ನಲ್ಲಿ ಎಂಗೇಜ್ ಮಾಡಿಬಿಟ್ಟು ಹ್ಯಾಂಡ್ ಬ್ರೇಕ್ನಲ್ಲಿ ಯಾವತ್ತು ಎಂಗೇಜ್ ಮಾಡೋಕ್ಕೆ ಹೋಗ್ಬಿಟ್ಟದು ತುಂಬ ತಪ್ಪು. ಈ ಇನ್ಫಾರ್ಮೇಷನ್ ಯಾವಾಗಲೂ ತಿಳ್ಕೊಂಡು ವೆಹಿಕಲ್ನ ಪಾರ್ಕ್ ಮಾಡಬೇಕಾದ್ರೆ ಸೇಫ್ಟಿ ಪ್ರೊಸೀಜರ್ ಪ್ರಕಾರನೇ ನಿಮ್ಮ ಹ್ಯಾಂಡ್ ಬ್ರೇಕ್ಗೂ ಗೇರ್ ಬ್ರೇಕ್ ಇರೋ ಸಂಬಂಧನ ನೋಡ್ಕೊಂಡು ವೆಹಿಕಲ್ನ ನಿಲ್ಲಿಸಿ.